ಚೆನ್ನಾಗಿದೆ ಬಾಬಣ ಬನ್ನಿ. ಪಕ್ಷದ ಸಂಘಟನೆಗೆ ಕುರಿತು ಈಗಾಗಲೇ ಸಾಕಷ್ಟು ಪಕ್ಷದ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಮುಕ್ತಾಯ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಇವತ್ತು ಏನು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಆಗಬೇಕು ಅಂತಕ್ಕಂಥದ್ದು ಚರ್ಚೆಗಳು ಪ್ರಾರಂಭ ಆಗಿದೆ. ಅವೆಲ್ಲವೂ ಕೂಡ ಈಗಾಗಲೇ ಹೋಮ್ವರ್ಕು ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ. ಚನ್ನಪಟ್ಟಣ ಉಪಚುನಾವಣೆ ಕೇವಲ ಚನ್ನಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಇವತ್ತು ಸಂಡೂರು ಇರ್ಬೋದು, ಶಿಗ್ಗಾವಿನಲ್ಲಿರ್ಬೋದು, ಚನ್ನಪಟ್ಟಣ ಮೂರು ಕಡೆ ಇವತ್ತು ರಾಜ್ಯದಲ್ಲಿ ಉಪಚುನಾವಣೆಗಳು ನಡಿಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಈಗಾಗಲೇ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು, ನಮ್ಮ ರಾಜ್ಯ ನಾಯಕರು, ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಎಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೂಕ್ತವಾದಂಥ ಸಂದರ್ಭದಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ. ಯೋಗೇಶ್ವರ ಅಭ್ಯರ್ಥಿ ಆಗಬೇಕಂತ ಬಿಜೆಪಿಯವರು ಪ್ರಯತ್ನ ಮಾಡ್ತಾರೆ, ದೆಹಲಿಯಲ್ಲಿ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಚರ್ಚೆಗಳು ಆಗಬೇಕಾಗ್ತದೆ. ಆರೋಗ್ಯಕರವಾದಂಥ ಒಂದು ಚರ್ಚೆಗಳು ಆದಾಗಲೇ ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ. ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಅಂದರೂ ಕೂಡ NDA ಅಭ್ಯರ್ಥಿ ಆಗಿರ್ತಾರೆ ಅಷ್ಟಂತ ಹೇಳಿ ನೋಡೋಣ ಬನ್ನಿ. NDA ಅಭ್ಯರ್ಥಿ ಅನ್ನಲ್ಲ, ಇಲ್ಲಿ JDS BJP ಅನ್ನೋ ಪ್ರಶ್ನೆ ಇಲ್ಲ. ನಾವು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಹಾಗಾಗಿ ಇದು NDA ಅಭ್ಯರ್ಥಿ ಆಗುತ್ತೆ ಅಂತಿಮವಾಗಿ. ಲೋಕಸಭೆ ಚುನಾವಣೆ ಬಳಿಕ ಪಕ್ಷಕ್ಕೆ ಇನ್ನಷ್ಟು ಊರು ಬಂದಿರುವಂಥದ್ದು ಚೆನ್ನಾಗಿದೆ ಬಾಬಣ ಬನ್ನಿ. ಪಕ್ಷದ ಸಂಘಟನೆಗೆ ಕುರಿತು ಈಗಾಗಲೇ ಸಾಕಷ್ಟು ಪಕ್ಷದ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಮುಕ್ತಾಯ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಇವತ್ತು ಏನು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಆಗಬೇಕು ಅಂತಕ್ಕಂಥದ್ದು ಚರ್ಚೆಗಳು ಪ್ರಾರಂಭ ಆಗಿದೆ. ಅವೆಲ್ಲವೂ ಕೂಡ ಈಗಾಗಲೇ ಹೋಮ್ವರ್ಕು ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ. ಚನ್ನಪಟ್ಟಣ ಉಪಚುನಾವಣೆ ಕೇವಲ ಚನ್ನಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಇವತ್ತು ಸಂಡೂರು ಇರ್ಬೋದು, ಶಿಗ್ಗಾವಿನಲ್ಲಿರ್ಬೋದು, ಚನ್ನಪಟ್ಟಣ ಮೂರು ಕಡೆ ಇವತ್ತು ರಾಜ್ಯದಲ್ಲಿ ಉಪಚುನಾವಣೆಗಳು ನಡಿಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಈಗಾಗಲೇ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು, ನಮ್ಮ ರಾಜ್ಯ ನಾಯಕರು, ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಎಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೂಕ್ತವಾದಂಥ ಸಂದರ್ಭದಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ. ಯೋಗೇಶ್ವರ ಅಭ್ಯರ್ಥಿ ಆಗಬೇಕಂತ ಬಿಜೆಪಿಯವರು ಪ್ರಯತ್ನ ಮಾಡ್ತಾರೆ, ದೆಹಲಿಯಲ್ಲಿ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಚರ್ಚೆಗಳು ಆಗಬೇಕಾಗ್ತದೆ. ಆರೋಗ್ಯಕರವಾದಂಥ ಒಂದು ಚರ್ಚೆಗಳು ಆದಾಗಲೇ ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ. ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಅಂದರೂ ಕೂಡ NDA ಅಭ್ಯರ್ಥಿ ಆಗಿರ್ತಾರೆ ಅಷ್ಟಂತ ಹೇಳಿ ನೋಡೋಣ ಬನ್ನಿ. NDA ಅಭ್ಯರ್ಥಿ ಅನ್ನಲ್ಲ, ಇಲ್ಲಿ JDS BJP ಅನ್ನೋ ಪ್ರಶ್ನೆ ಇಲ್ಲ. ನಾವು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಹಾಗಾಗಿ ಇದು NDA ಅಭ್ಯರ್ಥಿ ಆಗುತ್ತೆ ಅಂತಿಮವಾಗಿ. ಲೋಕಸಭೆ ಚುನಾವಣೆ ಬಳಿಕ ಪಕ್ಷಕ್ಕೆ ಇನ್ನಷ್ಟು ಊರು ಬಂದಿರುವಂಥದ್ದು